ನಮ್ಮ ಪುಣ್ಯ ಲವಂತಾಗೇನೋ ಮಾತಾಡ್ತೈತಿ. ನಮ್ಮ ಲವಗೂ ನಮ್ಮ ಪುಣ್ಯಗೂ ಬೋಲ್ ಚೆನ್ನಾಗಿ ಹೊರಗೆ ಆಗುತ್ತೆ. ನಮ್ಮ ವರ್ಷನ ಮಕ್ಕಳಿಗೆ ಯಾಕನ್ನೊಬ್ರಿಗೆ ಮದುವೆ ಮಾಡ್ಕೋಬೇಕು. ತವ್ರ ಮನೆ ಎಲ್ಲೂ ಹೋಗಲ್ಲ ಕೊಡಮ್ಮ ಅಂತ ಹೇಳ್ಬೇಕು. ನಮ್ಮ ವರ್ಷಿತ್ತುಗೆ ಎಲ್ಲ ಓದೋದೆಲ್ಲ ಮುಗಿಲಿ, ಹೇಳ್ಬೇಕು, ಮಾತಾಡ್ಬೇಕು. ಅದಿಲ್ಲ ಇಲ್ಲೇ ಇದ್ರೆ ಚೆನ್ನಾಗಿ ಮಾತಾಡ್ತಾರೆ ಇಬ್ರು. ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡೋದ ನೋಡಿದ್ದೀನಿ. ಏನು ಚಿಂತಮ್ಮ, ಏನು ಮಾಡ್ತೀಯ? ಏನಿಲ್ಲ ಕಣಕ, ಸುಮ್ಮನೆ ಕೂತ್ಕೊಂಡಿದ್ದಲ್ಲ. ಅವನನ್ನು ಪುಣ್ಯ ಆತ ಮಾತಾಡ್ತಿದ್ರು, ನಿನ್ ಕಣ್ಣು ನೋಡ್ತಿದ್ದೆ. ಆತ ನಗ್ನಕ್ಕ ಮಾತಾಡ್ತಿದ್ರಲ್ಲ, ಅದಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಹೊಂದಾಣಿಕೆಯಿಂದನ. ಹೆಂಗೆ ಇದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ನೋಡ್ತಾ ಇದ್ದೆ. ನಾನು ಅದನ್ನೇ ನೋಡ್ತಾ ಬಂದಮ್ಮ. ಗನ್ವಾಗಿ ವಾರಿಗೆ ಆಗುತ್ತೆ ಕಣೆ. ನಾನಂತೂ ಬಿಡಲ್ಲ ಕಣೆ ಶಾಂತಮ್ಮ. ನಮ್ಮ ಅಮ್ಮಗೆ ಮಾಡ್ಕೊಂತೀನಿ ಪುಣ್ಯನ. ನಾನಂತೂ ಕಡೆಗೆ ಬಿಟ್ಟೇ ಬಿಡಲ್ಲ ಬಿಡು. ಯಾರು ಏನೇ ಹೇಳಿ ನಾನಂತೂ ಬಿಡಲ್ಲ. ಎಂತ ಚೆನ್ನಾಗಿ ಹೊಂದ್ಕೊಂಡವ್ರಿ. ಇಬ್ರು ಬೋಲ್ ಚೆನ್ನಾಗಿ ಇದ್ದಾರೆ ಇಬ್ಬರಾಳು ಅಷ್ಟೇ. ಯಾತ್ಕನ ಆಗ್ಲೇಳು ಹಂಗೆ ಎಷ್ಟು ಚೆನ್ನಾಗಿ ಇಬ್ಬರಾಳು ಮಾತಾಡೋದು ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ನಾನು ಹಂಗೆ ಅನ್ಕೊಂತಿದ್ದೆ, ವಾರಿಗೆ ಇಬ್ಬರಳಿಗೂ ಸರಿಯಾಗಿರುತ್ತೆ, ಮದುವೆ ಮಾಡ್ಕೊಂತ ಇಲ್ಲೇ ಇರ್ತಾರೆ ಅಂತ ನಾನು ಹಂಗೆ ಅನ್ಕೊಂಡೆ. ಅಜ್ಜಿ ಅಜ್ಜಿ ಬಾರಜ್ಜಿ. ಯಾಕಮ್ಮ, ಯಾಕೆ ಹಿಂಗೆ ಹೇಳ್ತಾ ಬರ್ತಾ ಇದೆಯಾ? ಯಾಕೆ ಏನಾಯ್ತು? ಅದೇ ಗೌಡ್ರು ಅತ್ತೆ ಮಾವ ಸಮರ್ಥ ಎಲ್ಲರೂ ಒಯ್ದಾರೆ, ಅಮ್ಮಯ್ಯ ಅಪ್ಪ ಎಲ್ಲರೂ ಒಯ್ದಾರೆ. ಅದಕ್ಕೆ ನೀನು ಇರಲಿಲ್ವಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಯಾಕಮ್ಮ ಕರ್ಕೊಂಡು ಹೋಗ್ತೀಯ? ನಮ್ದೇನು ನಡಿಯಂಗೈತಿ? ನಾವು ಹೇಳಿರೋ ಮಾತೆಲ್ಲ ಕೇಳಂಗಿದ್ರೆ ಇಷ್ಟೊಂದು ರಾಮಾಯಣನೇ ಆಗ್ತಿರ್ಲಿಲ್ಲ. ನಮ್ಮ ಮಾತೆಲ್ಲ ಏನು ನಡೀತಾವಮ್ಮ? ನಾವೇನು ಹೇಳ್ಬೇಕು? ನಾವು ಒಬ್ರಿಗೆ ಹೇಳೋ ಅಷ್ಟು ದೊಡ್ಡವರಲ್ಲ ಕಣಮ್ಮ ಇವಾಗ. ಅದಕ್ಕೆ ನಮ್ಮ ಪಾಡಿಗೆ ನಾವು ಒಯ್ದೀವಿ. ಅವರೇ ಇದ್ದಾರಲ್ಲ ಮಾತಾಡೋಕ್ರೆ ನಾನು ಬರಲ್ಲಮ್ಮ. ನನಗೆ ಯಾಕೆ ಚೆನ್ನಾಗಿಲ್ಲ, ಬರೋಕ್ಕಾಗಲ್ಲ. ಅಲ್ಲ ಅವರು ನಾನು ಇಲ್ಲೇ ಇರ್ತೀನಿ, ನಾನು ಅಲ್ಲಿ ಬರೋಲ್ಲ ಅಂತ ಹೇಳ್ದೆ. ಅದಕ್ಕೆ ನಿಮ್ಮ ಅಜ್ಜಿ ಒಪ್ಪಿದ್ರೆ ಇರು, ಒಪ್ಪಲಿಲ್ಲ ಅಂದ್ರೆ ಬಾ ಅಂತಂದರು. ಅದಕ್ಕೆ ನನಗೆ ಅಲ್ಲಿಗೆ ಹೋಗೋಕೆ ಇಷ್ಟನೇ ಇಲ್ಲ. ಎದಿಡು ದಬ್ದಂಗೆ ಆಗುತ್ತೆ ಕಣಜ್ಜಿ, ಅಲ್ಲಿಗೆ ಹೋಗೋಕ್ಕೆ ಯಾಕೋ ಇಷ್ಟನೇ ಇಲ್ಲ. ಅಲ್ಲಿಗೆ ಹೋಗ್ಬೇಕಂದ್ರೆ ಆಗಲ್ಲ. ಅದಕ್ಕೆ ಇಲ್ಲೇ ಇರೋಣ ಅಂತ ಇದ್ದೀನಿ. ನಿಮ್ಮ ಮನೆಯಾಗಿನ ಮೊದಲೇ ಯಾವ ರೀತಿ ಇದ್ವೋ ಅದೇ ರೀತಿ ಇರೋಣ ಅಂತ ಇದ್ದೀನಿ ಕಣಜ್ಜಿ. ಅದಕ್ಕೆ ಅವ್ರು ಒಪ್ಪಿದ್ರೆ ಮಾತ್ರ ನೀನು ಇರೋ ಇಲ್ಲಿ ಅಂತ ಹೇಳಿದರು. ಬೇಡಮ್ಮ, ನಾವು ಯಾರನ್ನೂ ನೋಡೋಂಗಿಲ್ಲ, ಯಾರನ್ನೂ ಮಟ್ಟಂಗಿಲ್ಲ, ಸಾಕು. ನಿಮ್ಮ ಪಾಡಿಗೆ ನೀವು ಎಲ್ಲನ ಇರ್ರಿ. ನಮ್ಮನೇನು ಕೇಳಬೇಡ್ರಿ ಕಣಮ್ಮ. ನಿಮ್ಮ ಮನೆಗೆ ನೀವು ಹೋಗ್ರಿ, ನಮ್ಮ ಮನೆ ಬೇಡ. ಮೊದಲೊಂಥರ ಹೆಂಗೆ ವಾಸಿಯಾಗಿತ್ತು, ಇವಾಗ ಬೇಡ. ಒಂದಿಟ್ಟು ಕೆಟ್ಟು ಬಂದೈತೆ ಅಂದರೆ ಅಲ್ಲಿ ಬರೀ ಕೆಟ್ಟದ್ದೇ ಯೋಚನೆ ಮಾಡೋದು, ಕೆಟ್ಟದ್ದೇ ಹುಡ್ಕೋದು ಅಂಥವೇನೋ ಒಂದು ಗೊತ್ತಾವೆ. ಒಂದು ಸತಿ ಕೆಟ್ಟು ಬಂದೈತೆ ಅಂದರೆ ಅದಕ್ಕೇ ಏನು ಬೇಡ. ಸುಮ್ಮನೆ ನಿಮ್ಮ ಮನೆಗೆ ನೀವು ಹೋಗ್ರಮ್ಮ. ನಿಮ್ಮ ಅತ್ತೆ ನಿಮ್ಮ ಮಾಮ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗು. ಚೆನ್ನಾಗಿರ್ಬೇಕು, ಯಾರೇ ಆಗಲಿ ನೀನಾಗಲಿ ಚೆನ್ನಾಗಿರ್ಬೇಕು. ಸುಮ್ಮನೆ ಅಲ್ಲಿಗೆ ಹೋಗಿ ಅಲ್ಲೂ ಬದುಕೋ ಬಾಳು ಮಾಡ್ಕೊಂಡು ಅದು ಏನು ಹೇಳ್ತಾರೆ ಏನು ಎತ್ತ ಅದನ್ನೆಲ್ಲ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗು. ಅಷ್ಟೇ, ಚೆನ್ನಾಗಿರಮ್ಮ. ಎಲ್ಲನ ಆಯ್ತು, ಚೆನ್ನಾಗಿರು. ಅತ್ತೆ ಮಾಮ ಹೇಳ್ದಂಗೆ ಕೇಳು, ಗಂಡು ಹೇಳ್ದಂಗೆ ಕೇಳು, ಚೆನ್ನಾಗಿತ್ಕೊಂಡು ಹೋಗು. ಅಲ್ಲ, ನಿನಗೆ ಹೆಂಗೆ ತಿಳಿತೈತೆ ಹೇಳು? ಮುಂದೆ ನಿನಗೆ ಯಾರು ಆಗ್ತಾರೆ, ನಿನ್ನ ಯಾರು ನೋಡ್ಕೊಂತಾರೆ ಅಂತ. ಈಗೇನೋ ಸ್ವಲ್ಪ ದಿಂಗಿದೆಯಾ, ಈಗಲೇ ಆಗಲ್ಲ. ಒಂದೊಂದ್ಸತಿ ನೀನು ಚೆನ್ನಾಗಿಲ್ದಂಗೆ ಆದರೆ ತಲೆನೋವು ಬಂದರೆ ಮೇಲಕ್ಕೆ ಎದ್ದಾಳಲ್ಲ, ನಿನಗೆ ಮಾಡಿ ಇಕ್ಕರ್ ಇರಲ್ಲ. ತಲೆನೋವು ಬಂದರೆ ಎದ್ದೇಳೋದು ಕಷ್ಟ, ಕುಕ್ಕಮತ್ತು ಕಷ್ಟ. ಅಂತಂದ್ರೆ ನಿನ್ನ ಯಾರು ನೋಡ್ಕೊಂತಾರೆ ಹೇಳು? ನಾನು ಅದಕ್ಕೆ ನೋಡ್ಕೊಂತೀನಿ. ಇನ್ಮೇಲೆ ಯಾತು ಮಾತಾಡಲ್ಲ. ನಿಮ್ಮದು ಹೊಲ ಮನೆ ನಿಮ್ಮ ಆದಾಯನ ಅಷ್ಟ ಏನೂ ಕೇಳಲ್ಲ, ನೋಡ್ಕೊಂತೀವಿ ಅಂತ ಹೇಳ್ತಾ ಇರೋದು ನಾನು. ನಾವೇನು ನಿನಗೇನೇನು ಕೇಳ್ತಿಲ್ಲ ಇವಾಗ. ಅದಕ್ಕೆ ಈಗೇನೋ ದಿಂಗೈದೆ, ಮುಂದೆ ಯಾರು ಆಗ್ತಾರೆ? ನೀನು ಕಷ್ಟ ಸುಖ ಬಂದರೆ ಯಾರು ನೋಡ್ತಾರೆ? ಚೆನ್ನಾಗಿಲ್ದಂಗಾದ್ರೆ ಆಸ್ಪತ್ರೆಗೆ ಯಾರು ಕರ್ಕೊಂಡು ಹೋಗ್ತಾರೆ? ಅದನ್ನೇ ಹೇಳ್ತಾ ಇರೋದು ನಾನು. ಹೇಳಿದ್ರೆ ಏನ್ಕೋ ಹೇಳ್ತಾ ಇದ್ದಾರೆ ಅಮ್ಮ, ನಿನಗೆ ಅರ್ಥನೇ ಆಗ್ತಾ ಇಲ್ಲ. ನಾವೇನೇನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನಾನು ಅದಕ್ಕೆ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಗೌಡ್ರು ಬಂದರೆ ಬಾ, ಹೇಳ್ಬಾ, ಇಲ್ಲೇ ಇರಲಿ ಹೇಳು ನಮ್ಮ ಮನೆಯಾಗೆ ಮದ್ದಿದ್ದಂಗೆ ಅಂತ ಹೇಳ್ಬಾ. ಯಾಕೆ ನೀನೇ ನೋಡ್ಕೋಬೇಕು ಅಂತ ಏನೋ ರೂಲ್ಸ್ ಐತೇನು? ಏನು ರೂಲ್ಸ್ ಇಲ್ಲ, ನೀನೇ ನೋಡ್ಕೋಬೇಕು ಅಂತ. ನಮ್ಮ ಪುಣ್ಯ ಇದ್ದಾಳೆ, ನಮ್ಮ ಪಾಪರ ಇದ್ದಾರೆ, ನಮ್ಮ ಲವ ನಮ್ಮ ಕೂಸ ಎಲ್ಲ ಇದ್ದಾರೆ, ಇಬ್ಬರು ಗಂಡು ಮಕ್ಕಳು. ಅವ್ರನ್ನ ಇಲ್ಲಿ ಬಿಡ್ತೀವಿ, ಅವರೇ ನೋಡ್ಕೊಂತಾರೆ. ನಮ್ಮ ಲವ ಕೂಸ ಇದ್ದಾರೆ. ನಮ್ಮ ಲವ ಕೂಸಿಗೆ ಇಲ್ಲೇ ಮದುವೆ ಮಾಡಿರಿ, ಇಲ್ಲೇ ಇರ್ತಾರೆ ಅಷ್ಟೇ. ನೀನೇ ನೋಡ್ಕೋಬೇಕು ಅಂಬೋದು ಏನಿಲ್ಲ. ಒಬ್ರನ್ನೇ ನೆಚ್ಕೊಂಡಿದ್ರೆ ಆಗಲ್ಲ. ಮಸ್ತಾಗಿದ್ದಾರೆ ನೀವು. ಅವನೊಬ್ಬನೇ ಅಲ್ಲ ಮೊಮ್ಮಗ. ನನ್ನ ಮೊಮ್ಮಕ್ಕಳು ನನ್ನ ಮೊಮ್ಮಕ್ಕಳೇನೆ. ಅಲ್ಲ, ನಿಮ್ದು ಬೇರೆ ಬಿಡು, ನಿಮ್ದು ಹೇಳ್ಬೇಡ. ನಿಮ್ದು ಬೇರೆ, ಅದು ನಿಮ್ದಕ್ಕೂ ಅದಕ್ಕೂ ಬಿಡುತ್ತೆ. ಅದ್ಯಾಕೆ ಬಿಡುತ್ತೆ? ನಮ್ಮ ಪುಣ್ಯನ ನಮ್ಮ ವರ್ಷಿತನ ಮಗಳನ್ನ ನಾವು ನಮ್ಮ ಲವ್ಗೆ ಮದುವೆ ಮಾಡ್ಕೊಂತೀವಿ. ಆವಾಗ ನಾವು ಎಲ್ಲನ ನಾವೇ ನೋಡ್ಕೊಂತೀವಿ. ನಮ್ಮ ವರ್ಷ ಎಲ್ಲರೂ ಇದ್ದಾರೆ, ನೋಡ್ಕೊಂತಾರೆ. ಎಲ್ಲ ನಾವೇ ಇರಬೇಕಾದ್ರೆ ಏನು ನೀನೇ ನೋಡ್ಕೋಬೇಕು ಅಂಬೋದೇನಿಲ್ಲ. ನಿನ್ನ ಮನೆಗೆ ನೀನು ಸುಮ್ಮನೆ ಹೋಗು.
ನೀವು ಮಾತಾಡಬೇಡ್ರಿ ಹಿಂಗೆಲ್ಲನ. ಅದು ಹೆಂಗೆ ಮದುವೆ ಮಾಡ್ಕೊಳಕ್ಕಾಗುತ್ತೆ? ಅದು ಹೆಂಗೆ ಅವಳು ಇಲ್ಲಿ ಇರ್ತಾಳೆ? ಅದು ಹೆಂಗೆ ನಿನ್ನ ಮೊಮ್ಮಕ್ಳು ಹೆಂಗೆ ನೋಡ್ಕೊಂತಾರೆ? ಅವರು ಅವ್ರ ಅಪ್ಪ ಅಮ್ಮನ ನೋಡ್ಕೋಬೇಕು, ನಿಮ್ಮನ್ನು ನೋಡ್ಕೋಬೇಕು. ಅವ್ರು ಇರೋಕ್ಕಾಗಲ್ಲ. ಇರ್ತಾರೆ ಕಣೆ, ಇರ್ತಾರೆ. ನಾವು ನಮ್ಮ ಪುಣ್ಯಗೆ ಮದುವೆ ಮಾಡ್ಕೊಂತೀವಿ, ನಮ್ಮ ಪುಣ್ಯನ ಮದುವೆ ಮಾಡ್ಕೊಂತೀವಿ ನಮ್ಮ ಲವ್ಗೆ. ಅದೇನು ಮಾಡ್ತೀಯ? ಅದು ಯಾಕೆ ನೀನು ಎಷ್ಟೊಂದು ಸಿಟ್ಟಾಗ್ತೀಯ? ನೀನೇ ನೋಡ್ಕೋಬೇಕಂತ ಏನೋ ಐತೇನು? ನಮ್ಮ ವರ್ಷನ ಮಕ್ಕಳು ಇದ್ದಾರೆ, ಅವರು ನೋಡ್ಕೊಂತಾರೆ. ನಮ್ಮ ಪುಣ್ಯವನ್ನ ನಾವು ಸುಮ್ಮನೆ ಮದುವೆ ಮಾಡ್ಕೊಂಬನಂತ ಇದೀವಿ ನಮ್ಮ ಲವ್ಗೆ. ಅದಕ್ಕೇನೆ ಅವರೇನಿದ್ರೆ ಇಲ್ಲೇ ನೋಡ್ಕೊಂತಾರೆ, ಇಲ್ಲೇ ಇರ್ತಾರೆ, ಇಲ್ಲೇ ಅವರೇ ನೋಡ್ತಾರೆ. ನಮ್ಮ ಸಂಗೀತ ಇದ್ದಾಳೆ ಇದ್ದೂರಾಗೇನೆ. ಯಾರು ನನ್ನೇನ ಹಂಗೆ ಬಿಡಲ್ಲ, ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ. ನನ್ನ ಅಳಿಯ ಇದ್ದಾನೆ. ರಾಜಿಗಳಪ್ಪ ಇಂಥದ್ದು ಬೇಕು ಅಂತ ಹೇಳಿ ಸಾಕು. ಪಾಪ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರತ್ತೆ ಅಂತ ಹಣ್ಣು ಪಣ್ಣು ಮಸ್ತಾಗಿ ತಗೊಂಬಂದು ಕೊಡ್ತಾನೆ. ಹೆಂಗೆ ನೋಡ್ಕೊಂತಾನೆ. ಏನಾಗಲಿ ನನಗಿಲ್ಲ ಅಂಬಲ್ಲ, ಹಂಗೆ ಏನಾಗಲಿ ತಗೊಂಬಂದು ಕೊಡೋದು ಹಂಗೆ ಮಾಡ್ತಾರೆ. ಇವತ್ತು ನನ್ನ ಅಂತ ಅಳಿಯನ ಪಳಿಯೋಕೆ ಪುಣ್ಯ ಮಾಡಿದ್ದೆ. ಇದ್ದೂರಾಗೇನೆ ಹೆಂಗೆ ನೋಡ್ಕೊಂತಾರೆ. ಅವರು ಆಸ್ತಿಗೋಸ್ಕರ ಕಣಜ್ಜಿ ಹಂಗೆ ಮಾಡೋದು. ನಿನಗೆ ಗೊತ್ತಿಲ್ಲ, ಸುಮ್ಮನೆ ಗೊತ್ತಿಲ್ದಲ್ಲ ಹಂಗೆಲ್ಲ ಮಾಡಬೇಡ. ಬೇಡ ನೋಡು. ಅವಳನ್ನ ಕಿಕ್ಕೆಂಬ್ತೀಯ, ಆ ಪುಣ್ಯ ನಿಕ್ಕೆ ಬೇಡ, ಅಲ್ಲೇ ಕಳಿಸು. ಇವರಾದರೆ ಗಂಡು ಮಗ, ನೀನು ನಿನ್ನ ಮೊಮ್ಮಗ ತುಂಬ ಇಷ್ಟಪಟ್ಟು ನೀನು ಇವ್ರನ್ನ ಕರ್ಕೊಂಬಂದು ಇಕ್ಕೊಂಡಿದ್ದು. ಸಮರ್ಥ ಅಂದರೆ ನೀನು ತುಂಬ ಇಷ್ಟ ಕಣಜ್ಜಿ, ದೊಡ್ಡ ಮೊಮ್ಮಗ ಅಂತ ಹೇಳಿ ಭಾಳ ಇಷ್ಟಪಡ್ತೀಯ. ಅಂಥದ್ರಾಗ ಇವ್ರನ್ನ ಯಾಕಜ್ಜಿ ಕರ್ಕೊಬತ್ತೀಯ? ಯಾವ ಮದುವೆನೂ ಬೇಡ ನೀವು. ಎಲ್ಲ ಮಾಡಬೇಡ್ರಿ, ಬೇಡ. ನೀವು ಸುಮ್ಮನೆ ಅಲ್ಲದಲ್ಲೇ ಗಂಟಾಕಕ್ಕೆ ನೋಡಬೇಡ್ರಿ, ಸುಮ್ಮನೆ ಅಲ್ಲದಲ್ಲೇ ಆಗಬಾರ್ದು ಹಿಂಗೆ. ಬೇಡ. ಅದ್ಯಾಕೆ ಮದುವೆ ಮಾಡ್ಕೊಂತೀರಾ? ನಿಂದೊಳೆ ಚೆನ್ನಾಗೈತಮ್ಮ, ಅದ್ಯಾಕೆ ಮದುವೆ ಮಾಡ್ಕೊಂತೀರಾ ಅಂತಂದರೆ ಅಲ್ಲ, ನೀನು ಕೇಳೋದ್ರಾಗ ಏನು ಅರ್ಥ ಐತೆ ಹೇಳು? ನೀನು ಕೇಳೋದ್ರಾಗ ಏನು ಅರ್ಥ? ಹಿಂಗೆ ಮಾತಾಡ್ತಾ ಇದೀಯಾ? ಏನೈತೆ ಅಂತ ಹಿಂಗೆ ಮಾತಾಡ್ತೀಯ? ನಿಮ್ಗೇನು ಅಧಿಕಾರ ಐತೆ? ನಾವು ಯಾರನ್ನ ಮದುವೆ ಮಾಡ್ಕೊಂತೀವಿ, ನಮ್ಗೆ ಇಷ್ಟ ಬಂದವ್ರು ಮದುವೆ ಮಾಡ್ಕೊಂತೀವಿ. ನನ್ನ ಮೊಮ್ಮಗುಂಟು, ನನ್ನ ಮೊಮ್ಮಕ್ಕಳುಂಟು. ಇವತ್ತು ನಮ್ಮ ವರ್ಷಿತನ ಮಗಳು ಮದುವೆ ಮಾಡ್ಕೊಂತೀವಿ. ನೆಂಟರು ನಮ್ಮ ವರ್ಷಿತ ಕೊಡ್ತಾಳೆ ತವ್ರ ಮನೆಗೆ. ಅಣ್ಣ ಯಾರು ಇದ್ದಿದ್ರೆ ಕೊಡ್ತಿರ್ಲಿಲ್ವಿ, ಸ್ವಂತ ಅಣ್ಣನ ಮಗಳಾಗಿದ್ದರೆ ಕೊಡ್ತಿರ್ಲಿಲ್ವಿ. ಹಂಗೇನೆ ಇವಾಗ ಕೊಡ್ತಾಳೆ, ಮದುವೆ ಮಾಡ್ಕೊಂತೀವಿ. ನೀನು ಮಾತಾಡೋ ಅಂಥದ್ದೇನಿಲ್ಲ ಕಣಮ್ಮ, ನೀನು ಕೇಳೋ ಅಂಥದ್ದೇನಿಲ್ಲ ಕಣ ಸ್ನೇಹ. ಅಷ್ಟೇ, ನಾವು ಇದ್ದಿದ್ದಂಗೆ ಯಾರು ನೋಡ್ಕೊಂತಾರೆ ಅಂದ್ರೆ ಅವ್ರನ್ನ ಮದುವೆ ಮಾಡ್ಕೊಂತೀವಿ, ಅವರೇ ನೋಡ್ಕೊಂತಾರೆ. ರಾಜ ಇದ್ದಾನೆ, ರಾಜ ನೋಡ್ಕೊಂತಾನೆ. ಇದ್ದೂರಾಗೇನೆ ಮಗಳ ಇದ್ದಾಳೆ ಸಂಗೀತ, ಅವಳು ನೋಡ್ಕೊಂತಾಳೆ. ಇವನು ಮೊಮ್ಮಗ ಬಿಡು, ಅವಳನ್ನ ತಿರ್ಲೇಳು. ಯಾರು ನೋಡ್ಕೊಂಬಂದು ಬೇಡ ಅಂತ ಹೇಳ್ತಿಲ್ವಳು ಬೇಜಾರಾಗಿ? ಯಾಕಜ್ಜಿ ಜಗಳ? ಸುಮ್ಮನಿರು, ಯಾಕೆ ಜಗಳ ಮಾಡ್ಕೊಂತೀಯ ಹೇಳಮ್ಮ? ನಾನು ಹಂಗೆ ಅನ್ಕಣಿ. ಸುಮ್ಮನೆ ನಮ್ಮ ಲವ್ಗೆ ನಮ್ಮ ಪುಣ್ಯನ ಮದುವೆ ಮಾಡ್ಕೊಂಡ್ರೆ ಅವರು ಇಲ್ಲೇ ಹತ್ರದಾಗಿರ್ತಾರೆ, ಅವರು ನೋಡ್ತಾರೆ. ನಮ್ಮ ಸಂಗೀತನೂ ಇದ್ದಾಳೆ, ನೋಡ್ತಾರೆ. ಯಾರೇನು ನನ್ನೇನು ನೋಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ನೋಡು, ನಮಗೆ ಎಷ್ಟು ಇಷ್ಟಪಟ್ಟು ಕರ್ಕೊಂಬಂದು ಇವಾಗ ಯಾವ ರೀತಿ ಮಾತಾಡ್ತಾ ಇದೆಯಲ್ಲ ಅಜ್ಜಿ, ಎಷ್ಟು ಬೇಜಾರಾಗುತ್ತೆ ಗೊತ್ತೇ? ಅಲ್ಲ ಹೆಂಗೆ ಮಾತಾಡ್ತೀಯ? ಅವ್ರನ್ನ ನೋಡ್ಕೊಂತೀನಿ ಇವಾಗ ಅವ್ರು ನನ್ನ ನೋಡ್ಕೊಂತಾರೆ ಅಂತ ಹೇಳ್ತೀಯಲ್ಲ. ಎಲ್ಲರಾದ್ರಿ ಪಟ್ ಅವರ ಎಲ್ಲರೂ ಸಾಲದಾಯ್ತು. ಇವಾಗ ಅವ್ರ ಮೇಲೆ ಜಾಸ್ತಿ ಪ್ರೀತಿ. ಇವಾಗ ಪುಣ್ಯ 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 ನೋಡೋಣ ಅವ್ರದ್ದು ಪುಣ್ಯಂದು ಎಷ್ಟು ದಿನ ಇರುತ್ತೆ ಅಂತ ಹೇಳಿ ನೀವು ತಿಳ್ಕೊಳಂಗೆ. ಅಕ್ಕ, ನಮ್ಮ ಅಜ್ಜಿನ ನಾನು ನೋಡ್ಕೊಂಡ್ರು ನಾನು ಏನು ಬಯಸಲ್ಲ. ನಮ್ಮ ಅಜ್ಜಿ ನೋಡ್ಕೊಂಡಿರೋದಕ್ಕೆ ನಾನು ಏನು ಬಯಸಲ್ಲ. ಇವತ್ತು ಏನನ್ನ ಕೊಡಲಿ ಬಿಡಲಿ, ಯಾವ ಹೊಲ ಮನೆ ತಗೊಂಡು ಏನು ಮಾಡ್ತೀಯ ನಾನು ಏನು ಕೇಳಲ್ಲ. ಎಲ್ಲರೂ ಕೇಳಿ ಹಿಂಗಾಗಿ ಅವರೇ ಯಾರು ಬೇಡಮ್ಮ, ಯಾರು ನೋಡ್ಕೊಂಬದು ಬೇಡ ಅಂತ ನಮ್ಮ ಅಜ್ಜಿ ಕಣ್ಣೀರು ಹಾಕ್ತು. ಅದಕ್ಕೇ ಬೇಡ ಕಣಜ್ಜಿ ಸುಮ್ಮನಿರು, ನಾನು ಇದ್ದೀನಿ, ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳಿ ನಾನು ಹೇಳಿದ್ದೀನಿ. ನೀನು ಬೇಜಾರಾಗ್ಬೇಡ ಕಣಕ್ಕ. ನಮ್ಮ ಅಜ್ಜಿ ಮನೆಯಕ್ಕೆ ಇಲ್ಲೇ ಇರಿಸ್ಕೊಂಬಕ್ಕೆ ನಾನು ಒಪ್ಪಲ್ಲ ಅಂತ ಹೇಳ್ತು. ನಿನ್ನ ಹೆಂಗೆ ಮಾತಾಡ್ತಾಳೆ? ಇಲ್ಲೇ ಇರಿಸ್ಕೊಂಬಕ್ಕೆ ಒಪ್ಪಲ್ಲಂತೆ. ಇವಳು ಇರೋಕ್ಕಾಗಿನ ಇಂಥವೇ ಮಾಡೋದು? ಇವಳು ಇರೋಕ್ಕಾಗಿನಲ್ಲ ನೋಡಿ ಹೇಳ್ಕೊಟ್ಟಿರೋದ. ಇವಳು ಇರೋಕ್ಕಾಗಿನ ಇಂಥ ಮಾಡಬಾರ್ದು. ನನಗೆ ಎಷ್ಟು ಬೇಜಾರಾಗ್ತೈತಿ. ನಮ್ಮನ್ನ ಎಷ್ಟು ಇಷ್ಟಪಟ್ಟು ದೊಡ್ಡ ಮೊಮ್ಮಗ ಅಂತೇಳಿ ಕರ್ಕೊಂಬಂದು ಈ ರೀತಿ ಮಾಡಬಾರ್ದು ತಗ. ಯಾರಿಗೆ ಆಗಲಿ ಅಷ್ಟು ಬೇಜಾರಾಗ್ತೈತಿ. ಅಷ್ಟ್ರಾಗಿರ್ಬೇಕು. ಎಷ್ಟಾನ ಇದು ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲ ನಾವೇನು ಮಾಡಿದ್ವಿ ಅಂಥದ್ದು, ನಾವೇನ ಬಿಡಪ್ಪ ಮಾಡಬಾರ್ದು, ತಪ್ಪು ಮಾಡಿದರೆ ಬಿಡಪ್ಪ ಅನ್ಬೋದಾಗಿತ್ತು. ನಾನೇನಂಥದ್ದು ಮಾಡಿಲ್ಲ, ಎಷ್ಟು ಬೇಜಾರಾಗ್ತೈತಿ. ಅಲ್ಲ ನೋಡಿ ಹೆಂಗೆ ಮಾತಾಡ್ತೀರ. ಮತ್ತು ನೀನು ಯಾರು ನೋಡ್ಕೊಂತಾರೆ, ನಿನ್ಗೆ ಯಾರು ಹಾಕ್ತಾರೆ ಅಂತ ನೀನು ಕೇಳಿರಿ. ನಾನೇ ದೊಡ್ಡಿದು, ನಾನು ಒಬ್ಳೇನೆ ನೋಡ್ಕೊಂಬೋದು ಅಮ್ಮಂಗೆ ನೀನು ಕೇಳಿರಿ. ಅದಕ್ಕೆ ಮತ್ತೆ ಇದ್ದಿದ್ದಂಗೆ ಹೇಳಿದ್ದು. ಬೇಡ ಕಣಮ್ಮ, ನಮಗೆ ಏನು ಮಸ್ತಾಗ ಇದ್ದಾರೆ ನೋಡ್ಕೊಂಬರು, ಮೊಮ್ಮಕ್ಕಳ ಇದ್ದಾರೆ ಅಂತೇಳಿ ಹೇಳಿದ್ದು. ಅದ್ರಾಗೇನು ತಪ್ಪಿಲ್ಲ ಕಣಕ್ಕ, ನೀನೇನು ತಿಳ್ಕೊಬೇಡ. ನನಗೆ ಸಿಟ್ಟಲ್ಲೇ ಬಂತು. ಅಲ್ಲ ನಾವೋಗೆ ಇವಳು ಪುಣ್ಯನ ಮದುವೆ ಮಾಡ್ಕೊಂತಾರಂತೆ, ಇಲ್ಲೇ ಇಕ್ಕೊಂತಾರಂತೆ. ನೋಡಪ್ಪ ಎಷ್ಟಿದ್ದಾತ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.